ಕ್ಯೂರಿಯಾಸಿಟಿಯಿಂದ ನೋಡ್ತಾವನ ಆ ಕಡೆ ಈ ಕಡೆ. ಸೊ ನೆಕ್ಸ್ಟು ವ್ಲಾಗಲ್ಲಿ ನೋಡ್ತೀರಾ ಏನು ಸ್ಪೆಷಲ್ ಡೇ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಎಸ್, ನಮ್ಮದು ಲವ್ ಮ್ಯಾರೇಜು. ಆಕ್ಚುಲಿ ಇವ್ರು ಯಾವಾಗಲೂ ಮಿಡ್ ನೈಟಲ್ಲಿ ಕಾಲ್ ಮಾಡ್ತಾ ಇದ್ರು. ಆಮೇಲೆ ಅವ್ರ ಅಪ್ಪ ಹಿಡ್ಕೊಂಡು ಸರಿಯಾಗಿ ಕೊಟ್ಟವ್ರೆ ಪೇಮೆಂಟ್ ಅಲ್ಲೇ ಇಮಿಡಿಯೇಟಾಗಿ ನೈಟೇ ಕೊಟ್ಬಿಟ್ಟು ಫೋನ್ ಕಿತ್ಕೊಂಡು ಸೊ ಇವಾಗ ನಾವಿದ್ದೀವಿ ಹಾಸನಲ್ಲಿದ್ದೀವಿ. ಯಾಕಿದೀಯಾ Emotional damage. ಸುಮ್ಮನೆ ಇದ್ದೀನಿ. ಸುಮ್ಮನೆ ಎಲ್ಲ ಯಾಕಿದೀಯಾ? ಒಂದು ಸ್ಪೆಷಲ್ ಡೇ ಇದೆ ಆ್ಯಕ್ಚುಲಿ. ನಾಳೆ ಇವತ್ತು ಡಿಸೆಂಬರ್ 5th, ನಾಳೆ ಡಿಸೆಂಬರ್ 6th ಒಂದು ಸ್ಪೆಷಲ್ ಡೇ ಇದೆ. ಸೊ ಡಿಸೆಂಬರ್ 6th ಒಂದು ಸ್ಪೆಷಲ್ ಡೇ ಇರೋದಕ್ಕೆ ನಾವು ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಸಕಲೇಶ್ಪುರ ಪ್ಲಸ್ ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾಳೆ ಬೆಳಿಗ್ಗೆ ಧರ್ಮಸ್ಥಳಕ್ಕೆ ಹೋಗಬೇಕು. ಇಲ್ಲಿ ಹಾಸನಲ್ಲಿ ಏನೋ ಸಮಾವೇಶ ನಡೀತದೆ ಕಾಂಗ್ರೆಸ್ ಅವ್ರ ಕಡೆಯಿಂದ, ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಬೆಂಗಳೂರಿಂದ ಬರ್ತಾ ಎಲ್ಲೂ ವೀಡಿಯೋ ಮಾಡಲಿಲ್ಲ, ಬ್ಯಾಟ್ರಿ ತುಂಬ ಲೋ ಇತ್ತು, ಮಾಡೋಕ್ಕಾಗಿಲ್ಲ. ಸೊ ಈಗ ಚಾರ್ಜ್ ಎಲ್ಲ ಆಯಿತು, ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇವಳು ನನ್ನ ವೈಫು, ಅಲ್ಲಿರೋ ಕೂಸು ಬಂದು ನನ್ನ ಮಗ. ಹಾಯ್ ಹೇಳಮ್ಮ ಚಾಮು. ಹಾಯ್ 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 ಹೇಳಮ್ಮ. ಹಾಯ್ ಮಾಡ್ರಿ, ನೀನು ಮಾಡು. ಹಾಯ್ ಹಾಯ್ ವಿಹಾನ್, ಹಾಯ್ ಹಾಯ್ ಮಾಡು ಮಗನೇ. ಕಂದ ಚಾಮ ಹಾಯ್ ಮೇಡಮ್ಮ. ಹಾಯ್ ಹಾಯ್ ಮಾಡು ಚಾಮು, ಹಾಯ್ ಮಾಡೋ. ಹೊರಗಡೆ ಎಲ್ಲೂ ಹೋಗಿಲ್ಲ, ಇಷ್ಟೊಂದ್ ದಿನ ಆಯ್ತಲ್ಲ. ಹ್ಞೂ, ಸೊ ಅದಕ್ಕೆ ಎಲ್ಲಾ ಕಡೆ ತಿರುಗಿ ನೋಡ್ತಾ ಇದ್ದಾನೆ. ಕ್ಯೂರಿಯಾಸಿಟಿಯಿಂದ ನೋಡ್ತಾವನ ಆ ಕಡೆ ಈ ಕಡೆ. ಓಕೆ, ನೈಸ್. ಸೊ ನೆಕ್ಸ್ಟು ವ್ಲಾಗಲ್ಲಿ ನೋಡ್ತೀರಾ ಏನು ಸ್ಪೆಷಲ್ ಡೇ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇದು ನಾನು ಇವತ್ತು ಶೂಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ಡಿಸೆಂಬರ್ 5th, ಥರ್ಸ್ಡೇ ಅಲ್ಲ ಇವತ್ತು? ಹೌದು, ಥರ್ಸ್ಡೇ ಇವತ್ತು. ಡಿಸೆಂಬರ್ 6th ಸ್ಪೆಷಲ್ ಡೇ ಇರೋದು ಏನು ಅಂತ. ಏನು ಸ್ಪೆಷಲ್ ಡೇ ಅಂತ ನೀವು ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಏನು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೈತಪ್ಪ. ಅಲ್ಲಿಂದ ಬರ್ತಾ ನಾನ್ ಸ್ಟಾಪಾಗಿ ಬಂದ್ವಿ. ಅವನು ನಾವು ಓವರ್ಟೇಕ್ ಕೊಡ್ತೀವಿ ಇದಾನೆ. ಅದನ್ನೇ ನಾನು ಈಗ ನೋಡ್ತಾ ಇದ್ದೀನಿ. ಸೊ ಓವರ್ಟೇಕ್ ಕೊಡ್ದವರೆಲ್ಲ ನಮ್ಮ ಮುಂದೆ ಹೋಗೋ ಥರ ಆಗ್ಬಿಟ್ಟಿದೆ ಇವಾಗ. ಆಕ್ಚುಲಿ ನಾವು ಆ ಕಡೆಯಿಂದ ಹೋಗ್ಬೋದು ಅಂದ್ಬಿಟ್ಟು ವಾಪಸ್ ಹೋಗಿದ್ದೆ ತಪ್ಪಾಯ್ತು, ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ಮುಂದೆ ಇರ್ತಿದ್ವಿ ಅನ್ಸುತ್ತೆ. ಹೌದು. ಇಲ್ಲ, ಇದು ಟ್ರೈನ್ ಏನಾನ ಹೋಗೋ ಇದ ದಾರಿನ? ಚಾನ್ಸ್ ಇಲ್ಲ, ಇನ್ನು ಸೆಂಟ್ರ್ ರೋಡಲ್ಲಿ ಟ್ರೈನ್ ಹೋಗುತ್ತಾ? ಹೈವೇಲಿ ಯಾರನ್ನ ಟ್ರೈನ್ ಮಾಡಿಬಿಟ್ರೆ ಅಷ್ಟೇ. ನಮ್ಮದು ಒಂದು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ನಾವು. ಸ್ಟೇ ಇರೋದು ಬಂದು 2 o'clockಗೆ ಚೆಕ್ಇನ್. ನಾವು ಚೆಕ್ಇನ್ ಆಗಬೇಕು ನಾವು 2 o'clockಗೆ. ಈಗಾಗಲೇ 12:30 ಆಗ್ತಾಯಿದೆ, 12:25. ಇನ್ನೂ 1 hour 40 minutes ತೋರಿಸ್ತದೆ ನಾವು ಹೋಗೋ ಸ್ಟೇಗೆ. ಇನ್ನೂ ನಾವು ಸ್ಟಿಲ್ ಹಾಸನ್ನು ರೀಚ್ ಆಗಿಲ್ಲ. ಇನ್ನೂ 76 kilometers ಇದೆ. ಸಕಲೇಶ್ಪುರದಲ್ಲಿ ಮಾಡಿರೋದು. ನೋಡಿ ಅವನು ಹಿಂಗೆ ವೈರಲ್ ಹೆಂಗೆ ಆಟ ಆಡ್ತಾವನು ನೋಡಿ. ಏಯ್ ತೀಟೆ ನನ್ನ ಮಗನೇ. ಅವನ ಹೆಸರು ವಿಹಾನ್ ಅಂತ. ವಿಹಾನ್ ಬುಟ್ಟ ಏನಪ್ಪ. ಛೀ, ಬ್ಯಾಡ್ ಬಾಯ್. ನೋಡಿ ವೈರಲ್ಲಿ ಹೆಂಗೆ ಆಟ ಆಡ್ತಾವ ನೋಡಿ. ಸುಮ್ಮನೆ ಇರಲ್ಲ ಅಂತಾನೆ, ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ. ಎಷ್ಟು ತೀಟೆ ಅಂದರೆ ಅಷ್ಟು ತೀಟೆ ಮಾಡ್ತಾನೆ. ಪೊಲೀಸವರೆಲ್ಲ ಅವರೇ, ಬೆಲ್ಟ್ ಹಾಕೊಂಬಿಡೋಣ. ಏನಪ್ಪಾ ಮುಂದಕ್ಕೆ ತಕ್ಕೋ, ಹಿಂಗೆ ಎಲ್ಲ ಹಿಂದಕ್ಕೆಲ್ಲ ಹಾಕೊಂಡ್ಬಿಡೋದು ಗೊತ್ತಾಗಲ್ಲ. ಪಯ ಅಂತ್ಯ. AC ಬೇಡ ಜಾಸ್ತಿ. 26 ಅಲ್ಲಿ ಇಡ್ತೀನಿ, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಮಾಡ್ತೀನಿ. ನಮ್ಮ ಹುಡುಗಂಗೆ AC ಆಗಲ್ಲ, ಆದರೆ ನನಗೆ AC ಇಲ್ಲ ಅಂದರೆ ಇರೋಕ್ಕಾಗಲ್ಲ. ಏನು ಮಾಡೋದು? ಏನಪ್ಪ ಅಂತ ಇದೆಯಾ? ಏನು ಚಾಮು, ಪಪ್ಪಾಗೆ ಏನು ಹೇಳ್ತಾ ಇದ್ದೀರಾ? ನಾವಿಬ್ಬರು ಮದುವೆ ಆಗಿ 2.5 years ಆಯಿತು. May 20th ಬಂದರೆ, ನೆಕ್ಸ್ಟ್ May 20th ಬಂದರೆ 3 years ಆಗುತ್ತೆ. ಸೊ
ಸೊ 2.5 ವರ್ಷ ಆಗಿದೆ ಇವಳ ಜೊತೆ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ 8 ವರ್ಷ ಇವಳ ಜೊತೆ ಇದ್ದೀನಿ. ಆ್ಯಕ್ಚುಲಿ ನಮ್ಮದು ಲವ್ ಮ್ಯಾರೇಜ್. ಹೌದು, ಎಸ್, ನಮ್ಮದು ಲವ್ ಮ್ಯಾರೇಜು. ಸೊ ನಾನು ಇವಾಗ ನಿಮ್ಗೆ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಾವು 8 ಇಯರ್ಸು ಹೆಂಗೆ ಜೀವನ ಮಾಡಿದ್ವಿ, ಏನೇನು ಫೇಸ್ ಮಾಡಿದ್ವಿ, ಮತ್ತು ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ನಮಗೆ. ಇವ್ರನ್ನ ಏನೋ ನಮ್ಮ ಮನೇಲಿ ಏನಂದ್ರು, ಅವ್ರ ಮನೇಲಿ ಏನಂದ್ರು, ಏನು ಇಮಿಡಿಯೇಟಾಗಿ ಒಪ್ಕೊಂಡಿದ್ದ ತಕ್ಷಣ ಮದುವೆ ಆಯಿತಾ, ಎತ್ತ ಎಲ್ಲ ಇವತ್ತು ನಿಮ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮದು ನಾವೇನಂತ ಅಂದರೆ 2013 to 16 ನಾವು ಡಿಗ್ರಿ ಒಂದೇ ಬ್ಯಾಚು. ಸೊ ಡಿಗ್ರೀಲಿ 2013 to 16 ನಾವು ಪಾಸ್ಡ್ ಔಟ್ ಆಗಿರೋ 16. ಸೊ ಇಬ್ಬರು ಒಂದೇ ಕ್ಲಾಸ್ಮೇಟು. ಸೊ ಕ್ಲಾಸಲ್ಲಿದ್ದಾಗ ಹಂಗಂಗೆ ಪರಿಚಯ ಆಯಿತು. ಪರಿಚಯ ಆದಮೇಲೆ ಸ್ನೇಹ ಆಯಿತು. ಸ್ನೇಹ ಆದಮೇಲೆ ಪ್ರೀತಿ ಆಯಿತು. ಸ್ನೇಹ ಅಂತ ಒಪ್ಕೊಳ್ಳೇ ಇಲ್ಲ, ಮೊದಲಿಂದಾನು ಪ್ರೀತಿ ಅಂತಾನೆ ಮಾಡಿದ್ದು. ಹೌದು. ಏನಾಯಿತು 2014 ಏನೋ ಅನಿಸುತ್ತೆ ನಾನು ಪ್ರಪೋಸ್ ಮಾಡಿದ್ದು, ನೆನಪಿಲ್ಲ. 15 ಅವಳು ಒಪ್ಕೊಂಡ್ಳು. 2015 ಫೆಬ್ರವರಿ 14th. ಅದು ಒಪ್ಕೊಂಡಿದ್ದು ಫೆಬ್ರವರಿ 14th. ಓ, ಎಲ್ಲ ಟರ್ನ್ ಆಗ್ತಾವ್ರೆ ನೋಡಿ, ಈ ಕಡೆ ರೈಟಿಗೆ ಟರ್ನ್ ಆಗ್ತಾವ್ರೆ. ಅದಕ್ಕೆ ನಮಗೆ ಟ್ರಾಫಿಕ್ ಆಗಿರೋದಿಲ್ಲ. 15 ಒಪ್ಕೊಂಡ್ಲು. 15 ಅಲ್ವಾ? 16, 17, 18, 19, 20, 21, 22, 23, 24. 14 ಒಪ್ಕೊಂಡಿದ್ದು. 14? ಹೌದು, 14 ಒಪ್ಕೊಂಡಿದ್ದು. 15 ಇನ್ನೇನು 1 ವರ್ಷ ಆಗ್ತಾ ಇದ್ದಂಗೆನೆ ಮನೇಲೆ ಗೊತ್ತಾಗೋಯ್ತು. ಇಲ್ಲ ಅಮ್ಮ, 14 ನಾನು ಪ್ರಪೋಸ್ ಮಾಡಿದ್ದು, ನೀನು ಒಪ್ಕೊಂಡಿದ್ದು 15. ನೆಕ್ಸ್ಟ್ 2025 ಬಂದಾಗ 10 ಇಯರ್ಸ್ ಆಗುತ್ತೆ ಅಂತ ಲೆಕ್ಕಕ್ಕೆ. ಸೊ ಏನಾಯಿತು, ನಾವು 15 ಲವ್ ಒಪ್ಕೊಂಡ್ಲು. ಅದು ಬಂದು 3rd 4th ಇಯರಲ್ಲ ಏನೋ ಇತ್ತು, 4th ಸೆಮ್ಮಲ್ಲಿ ಏನೋ ಇದ್ವಿ. 4th ಸೆಮ್ಮಲ್ಲಿ ಇದ್ವಿ ಅವಾಗ. ಆಮೇಲೆ 5th ಸೆಮ್ಮಲ್ಲಿ 5th ಸೆಮ್ಮು 6th ಸೆಮ್ಮು ಜೊತೆಲೇ ಇದ್ವಿ. ಗೊತ್ತಾಗೋಯ್ತು ಅವ್ರ ಮನೇಲಿ, ಗೊತ್ತಾಯ್ತು ಒಂದು ಟೈಮಲ್ಲಿ. ಯಾವಾಗ ಅಂದರೆ 4th ಸೆಮ್ಮಲ್ಲಿ ಏನೋ 5th ಸೆಮ್ಮಲ್ಲಿ ಗೊತ್ತಾಗೋಯ್ತು. 5th ಸೆಮ್ ಎಂಡಿಂಗಲ್ಲಿ. 6th ಸೆಮ್ ಫುಲ್ ಇವಳನ್ನ ಕಾಲೇಜ್ಗೆ ಕಳಿಸ್ಲಿಲ್ಲ. ನಾನು ಹೇಳಿದ್ದೆ ಇವಳಿಗೆ, ನಿಮ್ಮ ಮನೇಲಿ ಏನೇ ಕೇಳಿದ್ರು ಇಲ್ಲ ಫ್ರೆಂಡ್ ಅಂತಾನೆ ಹೇಳು ಅಂತ. ಅದು ಹೆಂಗೆ ಅಂತಂದರೆ, ಅದೊಂದು ಸಖತ್ತು ಏನು ಒಳ್ಳೆ ಸೀನ್ ಆಯ್ತು. ಅವಾಗ ಏನಾಯ್ತು ಅಂತಂದರೆ, ಆಕ್ಚುಲಿ ಇವ್ರು ಯಾವಾಗಲೂ ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡ್ತಾ ಇದ್ರು. ಒಂದು 12 ನಾವಿಬ್ಬರೇ ಮಾತಾಡ್ತಾ ಇದೀವಲ್ಲ, ಅದಕ್ಕೆ ಅವನು ಕಿರಿಸ್ತಾವನೆ. ನಾನು ನೈಟ್ ಕಾಲ್ ಮಾಡಿದ ಮಾತಾಡ್ತಾ ಇದ್ವಿ. ಇವ್ರ ಮನೇಲಿ ಕೇಳಿಸ್ಕೊಂಬಿಟ್ಟವ್ರು ಅವ್ರಪ್ಪ. ಕೇಳಿಸ್ಕೊಂಡು ಯಾರ ಜೊತೆ ಮಾತಾಡ್ತಾವಳಲ್ಲ ಅಂತ ಫೋನ್ ಕಿತ್ಕೊಂಡು ಇಟ್ಕೊಂಡವ್ರು ನನಗೆ ಗೊತ್ತಿಲ್ಲ. ಮತ್ತೆ ರಿಟರ್ನ್ ನಾನು ಕಾಲ್ ಮಾಡಿದ್ದೀನಿ. ಕಾಲ್ ಮಾಡಿದಾಗ ಆ ಕಡೆಯಿಂದ ಏನು ವಾಯ್ಸೇ ಇಲ್ಲ. ನಾನು ಹಲೋ ಅಮ್ಮು ಮಾತಾಡಮ್ಮು ಅಂತ ನಾನು. ಆದರೆ ನೋಡಿದ್ರೆ ಅಲ್ಲಿ ಅವ್ರಪ್ಪ ಕೇಳಿಸ್ಕೊತವ್ರೆ. ಅದು ನೋಡಿದ್ರೆ ಅವ್ರಪ್ಪ ಕೇಳಿಸ್ಕೊಂತವ್ರಲ್ಲಿ. ಆಮೇಲೆ ಕಟ್ಟಾಗೋಯ್ತು. ಮತ್ತೆ ನಾನು ರಿಟರ್ನ್ ಕಾಲ್ ಮಾಡಿದೆ. ಯಾಕೆ ಕಟ್ ಮಾಡ್ತಾ ಇದೀಯ ಅಮ್ಮು ಅಂತ ನಾನು. ಆಮೇಲೆ ಏನು ಮಾತಾಡಿ ಮತ್ತೆ ಕಟ್ಟಾಯ್ತು. ನಾನು ಮತ್ತೆ ಏನಿದೆಯೇನೋ ಆಯ್ತಲ್ಲ, ಮತ್ತೆ ರಿಟರ್ನ್ ಕಾಲ್ ಮಾಡಿದೆ. ಆಮೇಲೆ ಹಲೋ ಅಂತಂದ್ರು. ನಾನು ಅವಾಗ ಏನು ಮಾಡೋದು ಗೊತ್ತಾಗದೆ, ಉಮಾ ಇಲ್ವಾ ಅಂಕಲ್ ಅಂತ ಡೌನ್ ಮಾಡಿದೆ. ಇಲ್ಲ ನಾವು ಫ್ರೆಂಡ್ಸು ಏನೋ ಗೊತ್ತಾಗೋಯ್ತು. ಒಟ್ನಲ್ಲಿ ಅಷ್ಟರಲ್ಲಿ ಅವಳು ಹೇಳ್ಬಿಟ್ಟಿದ್ಲು ನನ್ನ ಫ್ರೆಂಡೇ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟವಳೆ. ಆಮೇಲೆ ಅವ್ರ ಅಪ್ಪ ಹಿಡ್ಕೊಂಡು ಸರಿಯಾಗಿ ಕೊಟ್ಟವ್ರೆ ಪೇಮೆಂಟ್ ಅಲ್ಲೇ. ಇಮಿಡಿಯೇಟಾಗಿ ನೈಟೇ ಕೊಟ್ಬಿಟ್ಟು ಫೋನ್ ಕಿತ್ಕೊಂಡು ಅಲ್ಲೆಲ್ಲ ಒಂದ್ ಕಡೆ ಇಟ್ಟಿದ್ರಂತೆ. ಆ ಗ್ಯಾಪಲ್ಲಿ ಇವಳು ಏನು ಮಾಡವಳೆ, ಹೋಗಿ ಆ ಅದು ಮೆಸೇಜಸ್ ಏನೇನು ನಾವು ಚಾಟ್ ಮಾಡಿ ಎಲ್ಲ ಡಿಲೀಟ್ ಮಾಡ್ಬಿಟ್ಟವಳೆ. ಖತರ್ನಾಕು ಡಿಲೀಟ್ ಮಾಡವಳೆ. ಬೆಳಿಗ್ಗೆ ಎದ್ದವ್ರೆ. ಎದ್ದಿದ ತಕ್ಷಣ ಅವರ ದೊಡ್ಡ ಮನುಷ್ಯರು ಅಂತ ಇದ್ದಾರೆ, ಅವ್ರ ಮನೆ ದೊಡ್ಡ ಮನುಷ್ಯರು ಅಂತ, ಅವ್ರ ಮನೆಗೆ ಕರ್ಕೊಂಡೋಗವ್ರೆ. ವಾದ ವಿವಾದ ಮಾಡಿ ಏನು ಸರಿ ಮಾಡೋಣ, ಏನೋ ಆಗೈತೆ ಪ್ರಾಬ್ಲಮ್ಮು, ಸರಿ ಮಾಡೋಣ ಅಂತ ಕರ್ಕೊಂಡೋಗಷ್ಟಲ್ಲಿ ಎಲ್ಲ ಚಾಟ್ ಎಲ್ಲ ಡಿಲೀಟ್ ಆಗ್ಬಿಡೈತಲ್ಲ. ಇವಳು ಏನು ಮಾಡವಳೆ, ಅವ್ರು ನೈಸಾಗಿ ಕೇಳವ್ರೆ, ಹೆಂಗಮ್ಮ ಏನಾಯ್ತಮ್ಮ ಅಂತ ನೈಸಾಗಿ ಕೇಳಿದ ತಕ್ಷಣ ಇವಳು ಹ್ಞೂ ಅಂತ ಅಂದ್ಬಿಟ್ಟವಳೆ. ಹೌದು ನಾವು ಲವ್ ಮಾಡ್ತಾ ಇದ್ದೀವಿ ತಗೋ ಸರಿಯಾಗಿ ಕೊಟ್ಟು ಮೊಬೈಲೆಲ್ಲ ಕಿತ್ಕೊಂಡು ಕಾಲೇಜ್ಗೆ ಕಳಿಸ್ಲಿಲ್ಲ. ನೆಕ್ಸ್ಟ್ ಏನಾಯಿತು, ನನಗೆ ಗೊತ್ತಾಯ್ತಲ್ಲ. ನೆಕ್ಸ್ಟ್ ನಾನು ಕಾಲೇಜ್ಗೆ ಹೋಗಲೇ ಇಲ್ಲ. ಆಮೇಲೆ
ಕೇಳಿದೆ ನೆಕ್ಸ್ಟ್ ಡೇ ನಾನು ಕಾಲೇಜ್ಗೆ ಹೋಗಲೇ ಇಲ್ಲ. ಕೇಳಿದೆ ನಮ್ಮ ಬಾಯ್ಸ್ನಲ್ಲಿ ಯಾರನ್ನ ಹುಡ್ಕೊಂಬಂದ್ರ ನನ್ನ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟಿದ್ರು. ನನಗೆ ಭಯ ಎಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತಾರೇನೋ ಅಂತ. ಆಮೇಲೆ ನೆಕ್ಸ್ಟ್ ಡೇ ಕೇಳಿದೆ ಬಾಯ್ಸ್ನ, ಯಾರು ಹೇಳಿಲ್ಲ, ಯಾರು ಏನು ಬರಲಿಲ್ಲ, ತಲೆ ಕೆಡ್ಸ್ಕೊಬೇಡ ಅಂದರು. ಮತ್ತೆ ಸರಿ ಅಂದ್ಬಿಟ್ಟು ಮಧ್ಯಾಹ್ನ ಮೇಲೆ ಹೋದೆ ನಾನು ಕಾಲೇಜ್ಗೆ. ಬರಲಿಲ್ಲ ಅವಳು. ಅವಾಗ ನನಗೆ ಗೊತ್ತಾಯ್ತು ಇವಳನ್ನ ಕಳ್ಸಲ್ಲ ಕಾಲೇಜ್ಗೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಡೇ ಏನು ಮಾಡಿದೆ ನಾನೊಂದು ಪ್ಲ್ಯಾನ್ ಮಾಡಿ ನನ್ನ ಕ್ಲಾಸಲ್ಲಿ ಇರೋ ಹುಡುಗಿರ್ನೆಲ್ಲ ಅವ್ರ ಫ್ರೆಂಡ್ಸ್ನೆಲ್ಲ ಅವ್ರ ಮನೆಗೆ ಹೋಗಿ ಕೇಳ್ರಿ ಯಾಕೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೇಳ್ರಿ ಅಂತ ಕೇಳಿಸ್ದೆ. ಕಳಿಸಿದ್ದಕ್ಕೇನಾಯಿತು, ಅವ್ರು ಏನನ್ಬೇಕು, ಉಮಾ ಇಲ್ಲ ಊರಿಗೆ ಕಳಿಸ್ಬಿಟ್ಟಿದ್ದೀವಿ, ಅವಳಿನ್ನ ಕಾಲೇಜಿಗೆ ಬರಲ್ಲ, ನೀವು ಹೋಗಿ ಹಂಗೆ ಹೇಳಿ ಕಾಲೇಜಲ್ಲಿ ಅಂತ ಹೇಳ್ಬಿಟ್ಟವ್ರೆ. ಅವ್ರಿಗೆ ಗೊತ್ತು ನಾನೇ ಕಳಿಸಿದ್ದೀನಿ ಅಂತ ಗೊತ್ತು ಅವ್ರಿಗೆ. ಹಂಗೆ ಹೇಳವ್ರೆ. ಅವ್ರು ಬಂದು ಹಿಂಗೆ ಅಂದರು. ಪಾಪ ಅವ್ರಿಗೆ ಬೇಜಾರಾಯಿತು. ಅವರೆಲ್ಲ ಆ ಥರ ಒಂಥರ ತುಂಬ ರಫಾಗಿ ಮಾತಾಡಿ ಕಳಿಸ್ಬಿಟ್ಟು ಬೈಯೋ ಥರ ಮಾತಾಡಿ ಕಳಿಸ್ಬಿಟ್ಟವ್ರೆ. ಅವ್ರಿಗೆ ಗೊತ್ತಲ್ವಾ ಇವ್ರ ಮನೆಯವ್ರಿಗೆ ನಾನೇ ಕಳಿಸಿರೋದು ಅಂತ. ಆ ಥರ ಬೈಯೋ ಥರ ಮಾತಾಡಿ ಕಳಿಸ್ಬಿಟ್ಟವ್ರೆ.